ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪ್ರೀತಮ್ ಆ್ಯಂಡ್ ಪೆಡ್ರೋ ಅಂತ ಒಂದು ಹೊಸ ಸೀರೀಸ್ ಬಂದಿದೆ. ಇದು ಬಂದು ಜಿಯೋ ಹಾಟ್ಸ್ಟಾರಲ್ಲಿದೆ. ಯಾರ್ಯಾರೆಲ್ಲ ನೋಡಿಲ್ಲ, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಡಿ, ಆದಷ್ಟು ಬೇಗ ನೋಡಿ. ಯಾಕೆ ಅಂದರೆ ಸೀರೀಸ್ ಮಾತ್ರ ಗೈಸ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಫನ್ನಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಫನ್ನು. ಫ್ಯಾಮಿಲಿ ಓರಿಯೆಂಟೆಡಾ, 200% ಫ್ಯಾಮಿಲಿ ಓರಿಯೆಂಟೆಡ್ಡು. ಆರಾಮಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ನೋಡ್ಬೋದು. ಕ್ರೇಜಿ ಗೈಸ್, ಕ್ರೇಜಿ ಅಂದರೆ ಕ್ರೇಜಿ, ನಿಜವಾಗ್ಲೂ ಹೇಳ್ತೀನಿ. ಆಲ್ಮೋಸ್ಟು 7 ಎಪಿಸೋಡ್ಸ್ ಏನೋ ಇದೆ, ಒಂದೇ ಒಂದು ನಿಮಿಷ, 6 ಎಪಿಸೋಡ್ಸ್ ಇದೆ. ನೆಕ್ಸ್ಟ್ ಲೆವೆಲ್ಲು. ಡ್ಯೂರೇಷನ್ ಮಾತ್ರ 30 to 35 ಮಿನಿಟ್ಸ್ ಒಳಗಡೆ ಇದೆ. 30 ಅಬೋ 35 ಮಿನಿಟ್ಸ್ ಬಿಲೋ ಒಳಗಡೆ ಇದೆ ಪ್ರತಿಯೊಂದು ಎಪಿಸೋಡ್ಸು. 6 ಎಪಿಸೋಡ್ಸು ನೆಕ್ಸ್ಟ್ ಲೆವೆಲಲ್ಲಿದೆ ಮಾತ್ರ. ಇದು ಬಂದು ಒರಿಜಿನಲ್ ಲ್ಯಾಂಗ್ವೇಜ್ ಬಂದು ಹಿಂದಿ, ಬಟ್ ಕನ್ನಡದಲ್ಲಿ 200% ಇದೆ ಗೈಸ್. ಕನ್ನಡದಲ್ಲಿದ್ದರೆ ಮಾತ್ರ ನಾನು ಪ್ರಮೋಟ್ ಮಾಡೋ ಅಂಥದ್ದು, ಅಂದರೆ ನಾನು ಹೇಳೋ ಅಂಥದ್ದು ನನ್ನ ಚಾನಲಲ್ಲಿ. ಸೊ ಕನ್ನಡದಲ್ಲಿ 200% ಇರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಕನ್ನಡದಲ್ಲಿದೆ. ಇಫ್ ಇನ್ ಕೇಸ್ ತೆಲುಗು, ತಮಿಳು, ಮಲಯಾಳಮ್ಮು ಇವ್ರಿಗೆ ಅಂದರೆ ಈ ಲ್ಯಾಂಗ್ವೇಜ್ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ ಅಂದರೆ ಅದರಲ್ಲೂ ಕೂಡ ಇದೆ. ಸೊ ಲ್ಯಾಂಗ್ವೇಜಸ್ ಯಾವ್ಯಾವುದಿದೆ ಅಂತ ಹೇಳ್ಬಿಡ್ತೀನಿ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಮ್ಮು, ಬೆಂಗಾಲಿ, ಮರಾಠಿ. ಸೊ ಭೋಜ್ಪುರಿ ಇದರಲ್ಲೂ ಇದೆ. ಸೊ ನೋಡಿ ಗೈಸ್, 100% ಎಷ್ಟು ಲ್ಯಾಂಗ್ವೇಜ್, 8 ಲ್ಯಾಂಗ್ವೇಜಸಲ್ಲಿ ಇದೆ. ಸೊ ಹಿಂದಿ 100% ನನಗೆ ಹಿಂದಿ ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ನನಗೊಂದು ಚೂರು ಮಿಸ್ ಹೊಡೆಯಲ್ಲ. ನನಗೆ 100ಗೆ 150% ಅರ್ಥ, 100% ಅರ್ಥ ಆಗುತ್ತೆ ಅಂದ್ರೂ ಬೇಕಾದ್ರೆ ಹಿಂದಿಲಿ ನೋಡಿ, ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಯಾಕೆ ಅಂದರೆ ಯಾವತ್ತೇ ಆಗಲಿ ಅದ್ರದ್ದು ಒರಿಜಿನಲ್ ಲ್ಯಾಂಗ್ವೇಜ್ ಏನಿರುತ್ತಲ್ಲ, ಆ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ನೋಡಿದಾಗ ಸಿಗೋ ಕಿಕ್ಕೇ ಬೇರೆ. ಬಟ್ ಕನ್ನಡದಲ್ಲಿ ಡಮ್ಮಿ ಆಗೈತೆ, ಕನ್ನಡದಲ್ಲಿ ಅಷ್ಟು ಮಜಾ ಕೊಡಲ್ಲ ಅಂತ ಹೇಳಂಗೆ ಇಲ್ಲ. ಸೊ ನಾನು ಕೂಡ ಕನ್ನಡದಲ್ಲಿ ಕೂಡ ನೋಡಿದ್ದೀನಿ. ನಾನು 100% ವಾಚಬಲ್ ಮೂವಿ. ಲಿಪ್ಸಿಂಕ್ ಎಲ್ಲ ಒಂದು ಸ್ವಲ್ಪ ಮಿಸ್ ಹೊಡೆದ್ಬಿಟ್ಟಿರುತ್ತೆ. ಆ ಥರ ಯಾವುದೇ ಕಾರಣಕ್ಕೂ ಯಾವುದೂ ಆ ಥರ ಆಗಿಲ್ಲ. ಸೊ 100% ನೋಡ್ಬೋದು. ಸೊ ಥ್ರಿಲ್ಲರು, ಕಾಮಿಡಿ, ಮಿಸ್ಟ್ರಿ, ಡ್ರಾಮಾ, ಈ ಥರ ತುಂಬ ಕ್ರೈಮು, ಈ ಥರ ತುಂಬ ವೇರಿಯೇಷನ್ಸ್ ಇದೆ ಮೂವಿಲಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರ್ಯಾರೆಲ್ಲ ನೋಡಿಲ್ಲ ನೋಡಿ. ಇಫ್ ಇನ್ ಕೇಸ್ ನಾನು ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ ಅಂತ ಯಾರು ನೋಡಿದರೆ, ನನ್ನ ಚಾನಲ್ ನೋಡೋರು ನೋಡಿದರೆ, ದಯವಿಟ್ಟು ಹೇಳ್ತೀನಿ, ಕಮೆಂಟ್ ಮಾಡಿ. ಸೊ ನೀವು ಮಾಡೋ ಕಮೆಂಟಿಂದ ಒಂದು 4 ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಯಾವ ರೀತಿ ಅಂದರೆ, ನೀವು ತುಂಬ ಚೆನ್ನಾಗಿತ್ತು, ಎಕ್ಸ್ಟ್ರಾಡಿನರಿ ಅಂತ ನಿಮ್ಮ ರಿವ್ಯೂ ನೀವು ಹಾಕಿದಾಗ, ನಾನು ಮೊದಲೇ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ, ಇದು ಸೀರೀಸ್ನ ನೋಡಿ ಅಂತ ನೀವು ಓಪನ್ ಅಪ್ ಕಮೆಂಟ್ ಹಾಕ್ದಾಗ ಏನಾಗುತ್ತೆ, ನೆಕ್ಸ್ಟು ಯಾರು ನನ್ನ ವೀಡಿಯೋಸ್ ನೋಡೋರು ಆ ಕಮೆಂಟ್ನ ಓದ್ತಾರೆ. ಕಮೆಂಟ್ನ ಓದಾಗ ಓಕೆ, ಇವ್ನು ಸುಳ್ಳು ಹೇಳಿಲ್ಲ, ಇವ್ರು ಸುಳ್ಳು ಹೇಳಿಲ್ಲ, ನೋಡ್ಬೋದು ಎಷ್ಟು ಕಮೆಂಟ್ಸ್ ಬಂದಿದೆ, ಈ ರೀತಿ ಒಳ್ಳೆ ಕಮೆಂಟ್ಸ್ ಬಂದಿರೋದ್ರಿಂದ 100% ನೋಡ್ಬೋದು ಅಂತ ಅವರು ಎಫರ್ಟ್ ಹಾಕಿ ನೋಡ್ತಾರೆ. ಸೊ ನೋಡಿ ಅವರು ಖುಷಿಪಟ್ಟು ಅವರು ಬಂದು ರಿವ್ಯೂ ಹಾಕ್ತಾರೆ. ಸೊ ಯಾರೆಲ್ಲ ನೋಡಿದ್ದೀರ ಅವರು ರಿವ್ಯೂ ಹಾಕಿ. ನಾನು ನೋಡಿಲ್ಲ ಇನ್ನು, ಬಟ್ ನೀವು ಹೇಳ್ತಾರದು ನೋಡ್ತಾರೆ, ನೋಡಬೇಕು ಅಂತ ಅನ್ನಿಸ್ತೈತೆ ಅನ್ನೋರು ನೋಡಿ, ನೋಡ್ಕೊಂಡು ಬಂದು ವಾಪಸ್ ಬಂದು ದಯವಿಟ್ಟು ಕಮೆಂಟ್ ಹಾಕಿ. ಯಾಕೆ ಅಂದರೆ ಹೆಲ್ಪ್ಫುಲ್ ಆಗುತ್ತೆ ಬೇರೆಯವ್ರಿಗೆ. ಸೊ ಬೇರೆಯವ್ರು ನೋಡಿದಾಗಲೂ ಕೂಡ ಯಾರೇ ಆಗಲಿ ಕಮೆಂಟ್ ಓಪನ್ ಮಾಡಿದಾಗ ಓಕೆ ಅಂತ ರಿವ್ಯೂಸ್ ಚೆಕ್ ಮಾಡೋಕ್ಕೆ ಅಂತಲೇ ನೋಡ್ತಾರೆ. ಸೊ ಆವಾಗ ಅವ್ರಿಗೆ ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಸೊ ಈ ಮೂವಿಲಿ ಏನು ಸ್ಟೋರಿ, ಏನು ಯಾವ ಥರ ಗೈಸ್ ನಾನು ಹೇಳ್ಬೋದು, 200% ಹೇಳ್ಬಿಡ್ಬೋದು. ಸ್ಟೋರಿ ಪೂರ್ತಿ A to Z ಏನಾಗುತ್ತೆ ಹೇಳ್ಬೋದು, ಬಟ್ ಮಜಾ ಕೊಡೋಲ್ಲ. ಬಟ್ ಕೆಲವೊಂದು ಸೀನ್ಸ್ ಹೇಳ್ಬೋದು. ಸೊ ಪೊಲೀಸ್ ಇರ್ತಾನೆ, ಪೊಲೀಸು ಅವನ ಹತ್ರ ಏನೋ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಯಾರೋ ಒಬ್ಬ ಬರ್ತಾನೆ. ಸೊ ಅವನ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಅವನ್ನೇ ಜೈಲಿಗೆ ಹಾಕ್ತಾರೆ. ಸಮಥಿಂಗ್ ಆ ಥರ ಏನೇನು ಆಗಿ ಒಂದು ಸ್ವಲ್ಪ ಬ್ಯಾಕ್ ಫೈರ್ ಆಯ್ತಾನೆ. ನೀವು ಪೊಲೀಸು, ನೀವು ಹುಡುಗಿ ಕೊಡಬೇಕು ಆ ಥರ ಅಂತ. ಅದಕ್ಕೆ ಇದಾಗ್ತಾಗ ಅಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ನಡೆಯುತ್ತೆ. ಸೊ ಅದಾದಮೇಲೆ ಇವನಿಗೆ ಒಂದು ಕೇಸ್ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ. ನನ್ನ ಬಿಟ್ಬಿಡಿ, ಅಂದರೆ ಅರೆಸ್ಟ್ ಮಾಡಿರೋ ಥರ ಮಾಡಿರ್ತಾರಲ್ಲ, ನನ್ನ ಬಿಡಿ, ನಾನು ಬೇಕಾದ್ರೆ ಇದನ್ನು ಕೇಸ್ನ ಸಾಲ್ವ್ ಮಾಡ್ಕೊಡ್ತೀನಿ, ಯಾರು ಕಳ್ತನ ಮಾಡಿದರೆ ಅದನ್ನು ಇದು ಮಾಡಿಕೊಡ್ತೀನಿ ಅಂದ್ಬಿಟ್ಟು 10 ನಿಮಿಷಕ್ಕೆ ಹುಡುಕ್ಬಿಡ್ತಾನೆ. 10 to 15 ಮಿನಿಟ್ಸಲ್ಲಿ ಹುಡುಕ್ಬಿಡ್ತಾನೆ ಅವ್ರನ್ನ, ಕಳ್ಳರನ್ನ. ಇವರು ಆಲ್ಮೋಸ್ಟ್ 2 to 3 ಅವರ್ಸಿಂದ ಹುಡ್ಕೋಕ್ಕಾಗ್ದಿರೋದನ್ನ ಅವನು 10 to 15 ಮಿನಿಟ್ಸಲ್ಲಿ ಇಂಥವ್ರು ಕಳ್ತನ ಮಾಡೋರೆ ಅಂತ ವಿತ್ ಫೋಟೋಸು, ಎಲ್ಲೆಲ್ಲ ಅವರೇ, ಏನು ಮಾಡ್ತಾರೋ ಅವ್ನಿಗೆ, ಏನು ಇವತ್ತು ಇದು ಡೈಲಿ ಲೈಫು. ಸೊ ಆ ರೀತಿ. ಸೊ ಈ ಮೂವಿ ಅಂದರೆ ಈ ಸೀರೀಸ್ ನೋಡಿದ್ರೆ ಗೈಸ್, ನಾನು ಒಂದಷ್ಟು ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕಾದಾಗ ಹೇಳ್ತಿದ್ದೆ, ಮತ್ತು ಪ್ರೀವಿಯಸ್ ಆಗಿ AI ಬಗ್ಗೆ ಮಿಸ್ಯೂಸ್
ಯೂಸ್ ಮಾಡ್ಕೊಂಡ್ರೆ ನಿಮ್ಮನ್ನ ಲಾಕ್ ಮಾಡ್ತಾರೆ, ಅದಷ್ಟು ಈಸಿ ಎಲ್ಲ ಎಸ್ಕೇಪ್ ಆಗೋದು ಅಂತಲೂ ಒಂದಷ್ಟು ಹೇಳಿದೆ. ಸೊ ಈ ಮೂವಿ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ, ಸಾರಿ ಈ ಸೀರೀಸ್ ನೋಡಿದ್ರೆ ನಿಮ್ಗೊಂದಷ್ಟು ಕ್ಲಾರಿಟಿ ಸಿಕ್ಬಿಡುತ್ತೆ. ಅವ್ನು ಯಾವ ರೀತಿ ಹ್ಯಾಕ್ ಮಾಡ್ತಾನೆ ಅಂತಲೂ ತೋರಿಸ್ತಾರೆ, ಅಂದರೆ ಕಂಪ್ಲೀಟಾಗಿ ತೋರಿಸಲ್ಲ. ಸೊ ಅವನು ಲಾಸ್ಟಲ್ಲಿ ಹೇಳ್ತಾನೆ, ನಾನು ಏನೇನು ಮಾಡಿದೆ, ಏನೇನು ಮಾಡಿ ಇವ್ರನ್ನ ಲಾಕ್ ಮಾಡಿದೆ ಅಂತ ಹೇಳ್ತಾನೆ, ಸ್ಟೇಟ್ಮೆಂಟಲ್ಲಿ ಹೇಳ್ತಾನೆ. ಸೊ ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಯಾವತ್ತೇ ಆಗಲಿ ಗೈಸ್, ಟೆಕ್ನಾಲಜಿನ ನಾನು ಬಳಸ್ಕೊಂಡು ನಾನು ಎಸ್ಕೇಪ್ ಆಗ್ಬೋದು, ಮಿಸ್ಯೂಸ್ ಮಾಡ್ಕೊಂಡು, ಬಳಸ್ಕೊಂಡು ಅಂದರೆ ಸಿನ್ಸ್ ಮಿಸ್ಯೂಸ್ ಮಾಡ್ಕೊಂಡು ನಾನು ಎಸ್ಕೇಪ್ ಆಗ್ಬೋದು ಅಂತ ಅನ್ಕೊಳಕ್ಕೆ ಹೋಗಲೇಬೇಡಿ. ಟೆಕ್ನಾಲಜಿಲಿ ತುಂಬ ಮುಂದುವರೆದ್ಬಿಟ್ಟೈತೆ. ನೀವು ಯಾವ್ದಾರ ಒಂದು ಫೇಕ್ ಇದರಲ್ಲಿ ಸಿಮ್ ತಗೊಂಡು ನಿಮ್ಮ ಮೊಬೈಲ್ಗೆ ಹಾಕಿದಾಗಲೂ ಕೂಡ, ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಇದ್ರ ಬಗ್ಗೆ ಮಾತಾಡ್ತಿರೋದು ಒಂದು 2 ಮಿನಿಟ್ಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವೊಂದು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಇವಾಗ ಒಂದು ಫೇಕ್ ಸಿಮ್ ಬೇಕು. ಸೊ ಫೇಕ್ ಸಿಮ್ ಬೇಕು ಅಂದಾಗ ಏನು ಮಾಡ್ತೀರಿ, ಏನೋ ಒಂದು ಗೋಲ್ಮಾಲ್ ಮಾಡಿ ಒಂದು ಫೇಕ್ ಸಿಮ್ ತಗೋತೀರ. ಯಾರ್ದೋ ಹೆಸರು, ಅವ್ರ ತಲೆ, ಅವರು ಬದುಕೋರೋ ಸತ್ತೋರೋ ಅಂತಲೂ ಗೊತ್ತಿರಲ್ಲ, ತಗೋತೀರಾ. ಸೊ ತಗೊಂಡು ನೀವೇನು ಮಾಡ್ತೀರಾ, ಬುದ್ಧಿವಂತರು ನೀವು, ನಿಮ್ಮ ಸಿಮ್ ಇರುತ್ತಲ್ಲ, ಮೊಬೈಲ್ ಇರುತ್ತಲ್ಲ, ಒಂದು ಸಿಮ್ ಆ್ಯಕ್ಟಿವ್ ಆಗಿರುತ್ತೆ ಅದರಲ್ಲಿ. ಸೊ ಅದಕ್ಕೆ ಇನ್ನೊಂದು ಸಿಮ್ಮು, ಡ್ಯುಯಲ್ ಸಿಮ್ ಆಪ್ಷನ್ ಇರುತ್ತಲ್ಲ, ಅದಕ್ಕೆ ಹಾಕ್ತೀರಾ. ಸೊ ಇವಾಗ ಏನಾಗುತ್ತೆ, ಸಿಮ್ಮು ಮತ್ತು ನಿಮ್ಮ IMEI ನಂಬರು ಲಿಂಕ್ ಆಗುತ್ತೆ. ಸೊ ಲಿಂಕ್ ಆಗಿದಾಗ ಖತಮ್. ಸೊ ನೀವೇ ಯೂಸ್ ಮಾಡ್ತಾ ಇರೋದು ಸಿಮ್ನ ಅಂತ ಆಲ್ಮೋಸ್ಟ್ ಆಲು ಕಂಡುಹಿಡಿಬೇಕು ಅಂದರೆ 200% ಕಂಡುಹಿಡ್ಬಿಡ್ಬೋದು. ಇದೊಂಥರ ಟೆಕ್ನಾಲಜಿನ. ಸೊ ನೆಕ್ಸ್ಟು ನೀವು ಇವಾಗ ಅನ್ಕೋಬೋದು, ಬಿಡುಗರು ನಾನು ಇನ್ನೊಂದು ಫೇಕ್ ಐಡಿಯಲ್ಲಿ ಇನ್ನೊಂದು ಮೊಬೈಲ್ ತಗೋತೀನಿ. ಓಕೆ ತಗೋ, ಆಯಿತು, ಯಾರು ತಗೋತಾರೆ? ಸೊ ನೀವೇ ಹೋಗಿ ತಗೋಬೇಕಾ? ಕ್ಯಾಮ್ರಾ ಇರುತ್ತಾ, CC ಕ್ಯಾಮ್ರಾ ಇರುತ್ತಾ? ಸೊ ನೀವು ಫೇಕ್ ID ಕೊಟ್ಬಿಟ್ಟು ತಗೊಂಡ್ರೂ ಆಗೋಗುತ್ತಾ, ಮುಗೀತಾ, ಕೇಳ್ಕತ್ತಮ್ಮ ದುಕಾನ್ ಬಂದ. ಸೊ ಯಾರು ತಗೋತಾರೋ ಸಿಮ್, ಯಾರು ತಗೊಂಡ್ರು ಮೊಬೈಲ್ ಅಂಗಡೀಲಿ, ಎಲ್ಲಿ ತಗೊಂಡ್ರು, ಏನು ಆ IMEI ನಂಬರ್ ಯಾವ ಸ್ಟೋರಲ್ಲಿ ಸೇಲ್ ಆಯಿತು, ಎಲ್ಲ ಗಾಯ್ಸ್ ಎಲ್ಲ ಡಾಕ್ಯುಮೆಂಟ್ ಆಯ್ತಾ ಇರುತ್ತೆ. ನಿಮಗೆ ಗೊತ್ತಾಗ್ತಿರಲ್ಲ ಅಷ್ಟೇ. ನೀವೇನು ಅನ್ಕೋತಾ ಇರ್ತೀರಾ, ಹೋಗ್ಬಿಟ್ಟು ನಾನು ಇವಾಗ ಒಂದು ಮೊಬೈಲ್ನ ಪೇಮೆಂಟು 1 ಲಕ್ಷ ಪೇಮೆಂಟ್ ಕೊಟ್ಬಿಟ್ಟು ಒಂದು ಮೊಬೈಲ್ ಬೇಡ, ಒಂದು 20,000 ಕೊಟ್ಬಿಟ್ಟು ಒಂದು ಡಮ್ಮಿ ಯಾವುದೋ ಒಂದು ಮೊಬೈಲ್ ನಿಂಗೆ ಎತ್ಕೊಂಡು ಹೋಗ್ಬೇಕಾ ಬಂದ್ಬಿಡ್ತೀನಿ, ಅಷ್ಟೇ ಮುಗಿದೋಯ್ತು. 100% ಅಲ್ಲ ಗಾಯ್ಸ್. ಯಾವ ಮೊಬೈಲು, ಯಾವ IMEI ನಂಬರು, ಎಲ್ಲಿಂದ, ಹೆಂಗೆ, ಯಾರು ತಗೊಂಡ್ರು, ಎಷ್ಟೊತ್ತಿಗೆ ತಗೊಂಡ್ರು, ಯಾವ ಶಾಪು, ಟೈಮಿಂಗ್ಸ್ ಏನು, ಎಲ್ಲ ರೆಕಾರ್ಡ್ ಆಯ್ತಾ ಇರುತ್ತೆ. ಸೊ ಟೆಕ್ನಾಲಜಿ ಜೊತೆ ಆಟಾಡೋದು ಅಷ್ಟು ಈಸಿ ಅಲ್ಲ. ಈ ಸೀರೀಸ್ ನೋಡೋದ್ರಿಂದ ನಿಮ್ಗೊಂದು ಸ್ವಲ್ಪ ಐಡಿಯಾಸ್ ಬರುತ್ತೆ. ಅಂದರೆ ಇದ್ರ ಬಗ್ಗೆನೇ ತೆಗ್ದವ್ರೆ ಮೂವಿ ಪೂರ್ತಿ ಅಂತಲ್ಲ, ಕೆಲವೊಂದು ಅಲ್ಲಿ ಹೇಳ್ತಾನೆ, ಅವ್ನು ಬಂದು ಹ್ಯಾಕರು, ಹೀರೋ ಬಂದು ಹ್ಯಾಕರು. ಸೊ ಇದು ಒರಿಜಿನಲ್ ಅಪ್ಪ ಮಗ ಮಾಡಿರೋ ಅಂಥ ಮೂವಿ. ಸೊ ಅದು ಯಾರೋ ಅಂತ ಹೋಗಿ ವೆಬ್ ಸೀರೀಸಲ್ಲೇ ನೋಡಿ. ನಾನು ಇವಾಗ ಫುಲ್ ರಿವೀಲ್ ಮಾಡಿಬಿಟ್ಟಾಗ ನಿಮಗೆ ಮಜಾ ಬರಲ್ಲ. ಸೊ ಅಪ್ಪ ಮಗ, ರಿಯಲ್ ಲೈಫಲ್ಲಿ ಅಪ್ಪ ಮಗ, ಅದರಲ್ಲೂ ಅಪ್ಪ ಮಗ ಅಲ್ಲ, ಮೂವಿಲಿ ಅಪ್ಪ ಮಗ ಅಲ್ಲ, ರಿಯಲ್ ಲೈಫಲ್ಲಿ ಅಪ್ಪ ಮಗನೇ. ಇದರಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಅಪ್ಪ ಮಾಡೋನೆ, ಲೈಕ್ ಹ್ಯಾಕರ್ ಕ್ಯಾರೆಕ್ಟ್ರು ಮಗ ಮಾಡೋನೆ. ಸೊ ನೆಕ್ಸ್ಟ್ ಲೆವೆಲಾಗಿ ಐತೆ. ಕಾಮಿಡಿನೂ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಪೊಲೀಸರು ಒಂದು ಸ್ವಲ್ಪ ಪೊಲೀಸ್ರ ಬಗ್ಗೆನೂ ತೋರಿಸ್ತಾರೆ. ಸೊ ಅವ್ರನ್ನ ಡಿಪ್ರಮೋಟ್ ಮಾಡಿಬಿಡೋದಾಗಲಿ, ಅಥವಾ ಏನೋ ಒಂದು ಪನಿಷ್ಮೆಂಟ್ ಕೊಡಬೇಕಾದಾಗ ಯಾವ ರೀತಿ ಅವ್ರನ್ನ ಇದು ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ತೋರಿಸ್ತಾರೆ. ಸೊ ಇವಾಗ ಸಿವಿಲ್ ವರ್ಕಲ್ಲಿ ಇರ್ತಾರೆ, ಅಥವಾ ಈ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಕೇಸ್ಗಳು ಸಾಲ್ವ್ ಮಾಡೋದು, ಸಡನ್ನಾಗಿ ತೊಗೊಂಡೋಗ್ಬಿಟ್ಟು ಸೈಬರ್ ಡಿಪಾರ್ಟ್ಮೆಂಟ್ಗೆ ಹಾಕ್ಬಿಟ್ಟಾಗ ಅವ್ರಿಗೇನು ಗೊತ್ತಿರುತ್ತೆ, ಕಂಪ್ಯೂಟರ್ ನಾಲೆಡ್ಜ್ ಇರಲ್ಲ. ಸೊ ಅದು ಅವಾಗ ಎಷ್ಟು ಕಷ್ಟ ಆಗುತ್ತೆ, ಅದೆಲ್ಲ ಒಂದು ಸ್ವಲ್ಪ ಫನ್ ರೀತಿಲೇ ತೋರಿಸಿದ್ದಾರೆ ಗೈಸ್. ನಾನು ಹೇಳ್ಬೇಕಾದಾಗ ಒಂದು ಸ್ವಲ್ಪ ಎಮೋಷ್ನಲ್ ಆಗಿ ಹೇಳ್ತಾ ಇದ್ದೀನಿ, ಬಟ್ 100ಗೆ 200% ಫನ್ ರೀತಿಲಿ ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲಲ್ಲಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೋಡಿ, ಆದಷ್ಟು ಬೇಗ ಸೀಸನ್ 2 ಬರಲಿ ಅಂತ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಗೈಸ್. ಸೀಸನ್ 2 ಬಂದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನು. ಬಟ್ ಅದು ಈ ವರ್ಷ ಬಂದಿರೋದ್ರಿಂದ ಲೈಕ್ ಯಾವಾಗ ರಿಲೀಸ್ ಆಗಿರೋದು ಅಂತಲೂ ಹೇಳ್ಬಿಡ್ತೀನಿ. ಸೊ 2026 3 ಜುಲೈಯಲ್ಲಿ ರಿಲೀಸ್ ಆಗಿರೋ ಅಂಥದ್ದು ಇದು. ಸೊ ಈ ವರ್ಷ ಬಂದಿರೋದ್ರಿಂದ ಇನ್ನೂ ಒಂದು ವರ್ಷ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ನನ್ನ ಅನಿಸಿಕೆ ಅಲ್ಲ, ಅದು 1-2 ವರ್ಷ ಬರಲ್ಲ. ಮಿನಿಮಮ್ 1 ವರ್ಷನಾದರೂ ವೆಯ್ಟ್ ಮಾಡಿಸ್ತಾರೆ. ಸಡನ್ನಾಗಿ ಇನ್ನೊಂದು 2-3 ತಿಂಗ್ಳಿಗೆ ಇನ್ನೊಂದು ಸೀಸನ್ ಆ ಥರ ಯಾವುದೂ ಬಿಡಲ್ಲ. ಸೊ ಅದು ಬಂದು ಲೆಂತಿ ಸೀಸನ್ಸು, ವೀಕ್ಲಿ ಒನ್ಸ್ ಬಿಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆನೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಅದನ್ನು ಕೂಡ ನೋಡಿ, ಅದು ಕೂಡ ಚೆನ್ನಾಗಿರುತ್ತೆ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಚೆನ್ನಾಗಿದೆ ಜಿಯೋ ಹಾಟ್ಸ್ಟಾರಲ್ಲಿ. ಸೊ ಈ ರೀತಿ ಆಮೇಲೆ ಸುಮಾರು ವೀಡಿಯೋಗಳಲ್ಲಿ ನಾನು ಹೇಳೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಬಟ್ ಇವತ್ತು ಒಂದು ಹೇಳ್ಬಿಡ್ತೀನಿ, ದಯವಿಟ್ಟು ಪೈರಸಿನ ಸ್ಟಾಪ್ ಮಾಡಿ. ಸೊ ಈ ಥರ ಸೀರೀಸು ಯಾವುದೇ ಕಾರಣಕ್ಕೂ ಪೈರಸಿಲಿ ಸಿಗೋಲ್ಲ. ಬಟ್ ಸಿಕ್ಕಿದ್ರೂ ಸ್ಟಾಪ್ ಪೈರಸಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಯಾವುದೋ ಒಂದು ವೆಬ್ಸೈಟಿಗೆ ಲಾಗಿನ್ ಆಗ್ಬಿಟ್ಟು ಡೌನ್ಲೋಡ್ ಮಾಡೋದು, ಸೆಕ್ಯೂರಿಟಿ ಇರಲ್ಲ. ನೀವು ಏನೋ ಒಂದು ಅಲ್ಲಿ ಹಲೋ ಅಂತ ಇರುತ್ತೆ, ಲೈಕ್ ಗಿವ್ ಮಿ ಎ ಪರ್ಮಿಷನ್ ಟು ಡೌನ್ಲೋಡ್ ಅಂತ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಅದಕ್ಕೆ ಹಲೋ ಅಂತ ಇರುತ್ತೆ, ಡೋಂಟ್ ಅಲೋ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಡೌನ್ಲೋಡ್ ಆಗಬೇಕು ಅಂದರೆ ಹಲೋ ಕೊಡಲೇಬೇಕು. ಹಲೋ ಕೊಡ್ತೀರಾ. ಸೊ ಹಲೋ ಹಿಂದೆ ಲೈಕ್ ಕೋಡಿಂಗಲ್ಲಿ ಬೇರೆ ರೀತಿಯೇ ಆಟ ಆಡಿರ್ತಾರೆ ಅವರು. ಸೊ ಅದು ತುಂಬ
ಡಿಸ್ಅಡ್ವಾಂಟೇಜು, ನಿಮ್ಮ ಪ್ರೈವೇಸಿನ ಕಿತ್ಕೊಂಡಂಗೆ ಅವ್ರ ಲೆಕ್ಕ. ಸೊ ನಿಮ್ಮ ಪ್ರೈವೇಸಿ ನೀವೇ ಹಾಳು ಮಾಡ್ದಂಗೆ ಲೆಕ್ಕ. ಸೊ ದಯವಿಟ್ಟು ಇಂಥದಕ್ಕೆ ಎನ್ಕರೇಜ್ ಮಾಡಬೇಡಿ. ಜಿಯೋ ಹಾಟ್ಸ್ಟಾರಲ್ಲಿ ಆರಾಮಾಗಿ 199 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ಲೈಕ್ ಆಮೇಲೆ ಇನ್ನೂ ಒಂದು ಮೊಬೈಲ್ ರೀಚಾರ್ಜ್ ಪ್ಲ್ಯಾನಲ್ಲೂ ಕೂಡ ಇದೆ. ಸೊ ನಿಮ್ಮದೇನಾದ್ರು ಜಿಯೋ ಸಿಮ್ ಆಗಿದ್ದರೆ ಅದರಲ್ಲೇ ರೀಚಾರ್ಜ್ ಮಾಡಬೇಕಾದಾಗಲೇ ಅಲ್ಲಿ ತೋರಿಸುತ್ತೆ ನಿಮ್ಗೆ ಏನೇನೇನೇನು ಬೆನಿಫಿಟ್ಸ್ ಇದೆ ಅಂತ. ಸೊ ಅದರಲ್ಲಿ ಜಿಯೋ ಹಾಟ್ಸ್ಟಾರ್ ಬೆನಿಫಿಟ್ಸ್ ಇರೋದನ್ನ ಪರ್ಚೇಸ್ ಮಾಡಿದಾಗ ಸೊ ನಿಮಗೆ ಮೊಬೈಲ್ ಪ್ಲ್ಯಾನ್, ಜಿಯೋ ಹಾಟ್ಸ್ಟಾರ್ ಮೊಬೈಲ್ ಪ್ಲ್ಯಾನ್ ಸಿಗುತ್ತೆ. ಆರಾಮಾಗಿ ನೋಡ್ಬೋದು, ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಇಲ್ಲ. ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಅದಾದಮೇಲೆ ಅಡ್ವರ್ಟೈಸ್ಮೆಂಟ್ಸ್ನ ಸ್ಕಿಪ್ ಮಾಡ್ಕೊಂಡು ನೋಡಬಹುದು. ಸೊ ದಯವಿಟ್ಟು ಯಾರೂ ಈ ಥರ ಯಾಮಾರಕ್ಕೆ ಹೋಗಬೇಡಿ. ನೀವು 40 ರೂಪಾಯಿ, 50 ರೂಪಾಯಿ ಅಥವಾ 100 ರೂಪಾಯಿ ಉಳ್ಸೋಕ್ಕೆ ಹೋಗಿ ನಿಮ್ಮ ಪ್ರೈವೇಸಿನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಾನು ಏನಂತ ಕೇಳ್ತಾ ಇದ್ದೀನಿ ಅಂದರೆ, ತುಂಬ ಜನರದ್ದಾಗಿದೆ ಗೈಸ್. ಆಮೇಲೆ ಐಬೊಮ್ಮ ಎಷ್ಟು ಜನ ಯೂಸ್ ಮಾಡ್ತಿದ್ರು ಅಂದರೆ ನೀವು ನಂಬಲ್ಲ. ತೆಲುಗು ಮೂವೀಸ್ ಯಾವುದೇ ಬೇಕು ಅಂದರೆ ಐಬೊಮ್ಮದಲ್ಲಿ ಡೌನ್ಲೋಡ್ ಮಾಡು ಅಂತ ಈ ರೇಂಜಿಗೆ ಪಾಪ್ಯುಲರ್ ಆಗೋಗಿತ್ತದು. ಸೊ ಇವಾಗ ಅವನು ಅರೆಸ್ಟ್ ಆದಮೇಲೆ ಒಂದಷ್ಟು ಕ್ರೇಜಿ ಥಿಂಗ್ಸ್ನ ತೆಗ್ದಿಟ್ಟ. ಸೊ ನನ್ನ ಹತ್ರ ಎಲ್ಲರ ಪ್ರೈವೇಸಿನೂ ಇದೆ, ಎಲ್ಲ ಡೇಟನೂ ಇದಾಗಿದೆ, ನನ್ನ ಹತ್ರ ಸ್ಟೋರ್ ಆಗಿದೆ, ಹಂಗೆ ಹಿಂಗೆ ಅಂತ. ಸೊ ನೋಡಿ, ಇಷ್ಟೇ ಜೀವನ. ಸೊ ಅವನ್ನ ಇವಾಗ ಏನು ಮಾಡೋದು? ಇವಾಗ ದೊಡ್ಡದಾಗಿ ಏನಾದರೂ ಅವನಿಗೆ ಶಿಕ್ಷೆ ಕೊಟ್ಟಾಗ ಜನರ ಡೇಟಾ ಪಬ್ಲಿಕ್ ಆಗುತ್ತೆ. ಸೊ ಅವನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಆ ರೀತಿ ಗೈಸ್, ಇವಾಗ ಗೌರ್ಮೆಂಟೂ ಏನು ರಾಂಗಾಗಿ ಡಿಸಿಷನ್ ತಗೊಳಕ್ಕಾಗಲ್ಲ. ಸೊ ನಾವು ಗೌರ್ಮೆಂಟಿಂದ ಇವಾಗ ಒಂದೇ ಒಂದು ಸ್ಟೇಟ್ಮೆಂಟು, ನಾವೇನು ಹೇಳಿಲ್ಲ ನಿಮಗೆ ಐಬೊಮ್ಮ ಯೂಸ್ ಮಾಡೋಕ್ಕೆ, ನೀವು ಯೂಸ್ ಮಾಡೋದು ನಿಮ್ಮ ತಪ್ಪು, ನಾವು ಇವ್ರಿಗೆ ಈ ಥರ ಶಿಕ್ಷೆ ಕೊಡ್ತಾ ಇದ್ದೀವಿ, ನಿಮ್ಮ ಡೇಟಾ ಎಲ್ಲ ಪಬ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ಬೋದು. ಬಟ್ ಗೌರ್ಮೆಂಟು ಅಷ್ಟು ಈಸಿಯಾಗಿ ಅಂಥ ಡಿಸಿಷನ್ ತಗೊಳ್ಳಲ್ಲ. ಸೊ ಏನೋ ಅದು ನೆಕ್ಸ್ಟು ಮಾತುಕತೆ ನಡೀತಿದೆ. ಅದು ಏನಾರು ಅಪ್ಡೇಟ್ ಬಂದಾಗ ನಾನು ಹೇಳ್ತೀನಿ, ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಗೈಸ್, ದಯವಿಟ್ಟು ನೀವು ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಎಲ್ಲ ಇವಾಗ ಜಿಯೋ ಹಾಟ್ಸ್ಟಾರು, ನೆಟ್ಫ್ಲಿಕ್ಸು, ಪ್ರೈಮು ಇದಕ್ಕೆಲ್ಲ ತಗೊಂಡ್ರೆ ತಿಂಗಳಿಗಿಲ್ಲ ಅಂದರೂ 600 ರೂಪಾಯಿ, 1000 ರೂಪಾಯಿ ಹತ್ತತ್ರ ಹೋಗ್ಬಿಡುತ್ತೆ. ನನಗೆ ಅದು ಆಗಲ್ಲ. ಸೊ ನನಗೇನು ಬೇಕು, ನನಗೆ ಫ್ರೀ ಬೇಕು. ನನಗೆ ಫ್ರೀ ಬೇಕು ಅಂದರೆ ವೆಬ್ಸೈಟ್ ಲಾಗಿನ್ ಆಗಬೇಕು, ಈ ಥರ ಯಾವುದಾದ್ರು ಆ ಥರ ಈ ಥರ ಅಂತಿರುತ್ತೆ. ಬೇಡ ಗೈಸ್, ನಿಮಗೆಲ್ಲ ಅಟ್ ಎ ಟೈಮ್ ಮುಟ್ಕೆ ತಗೊಳ್ಳಿ ಅಂತ ಯಾರೂ ಕೂಡ ಫೋರ್ಸ್ ಮಾಡ್ತಾಯಿಲ್ಲ. ಸೊ ಈ ತಿಂಗಳು ಜಿಯೋ ಹಾಟ್ಸ್ಟಾರ್ ತಗೊಳ್ಳಿ, ಜಿಯೋ ಹಾಟ್ಸ್ಟಾರ್ 1 ಮಂತ್ ಪ್ಲ್ಯಾನ್ ತಗೊಳ್ಳಿ. ಸೊ ಆರಾಮಾಗಿ ಜಿಯೋ ಹಾಟ್ಸ್ಟಾರಲ್ಲಿ ಎಷ್ಟೆಷ್ಟು ಇದೆಯೋ ಅಷ್ಟೆಲ್ಲ ನೋಡಿ. ಅದಾದಮೇಲೆ ತಿರ್ಗಾ ನೆಟ್ಫ್ಲಿಕ್ಸ್ 1 ಮಂತ್ ತಗೊಳ್ಳಿ, ಅಥವಾ 2 ಮಂತ್ಸ್ 3 ಮಂತ್ಸ್ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ನೆಟ್ಫ್ಲಿಕ್ಸ್ ತಗೊಳ್ಳಿ 1 to 3 ಮಂತ್ಸು. ಅದರಲ್ಲಿ ಏನೇನಿದೆ ಅದೆಲ್ಲ ನೋಡಿ. ಸೊ ಆವಾಗ ಇದರಲ್ಲಿ ಹೊಸ್ದಾಗಿ ಅಪ್ಡೇಟ್ ಆಯ್ತಾ ಇರುತ್ತೆ, ಯಾವ್ದಾರ ಹೊಸ ಮೂವೀಸು, ಹೊಸ ಸೀರೀಸು ಇದರಲ್ಲೇ ಬರ್ತಾ ಇರುತ್ತೆ ಜಿಯೋ ಹಾಟ್ಸ್ಟಾರಲ್ಲಿ. ಆಮೇಲೆ ಅದು ಮುಗಿದ್ಮೇಲೆ ಆಮೇಲೆ ಪ್ರೈಮ್ಗೆ ಹೋಗಿ, ಪ್ರೈಮಲ್ಲಿ ಆದಮೇಲೆ ಇನ್ನೊಂದು 2-3 ಯಾವ್ದಾರ ಇದ್ದರೆ ಆ ಥರ 1-2 ತಿಂಗಳು 3 ತಿಂಗಳಿಗೆ ಹೋಗಿ. ಸೊ ಇದರಲ್ಲಿ ನೋಡಿ, ಫಸ್ಟು ನಿಮಗೆ ಒಂದು 5 ಸೀರೀಸ್ ಅಥವಾ 5 ಮೂವೀಸ್ ಐತೆ ನೋಡ್ಬೋದು, ಮಸ್ತಾಗಿ ಐತೆ ಅಂದಾಗ ರೀಚಾರ್ಜ್ ಮಾಡಿ. ಸೊ ರೀಚಾರ್ಜ್ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಮಾಡಿಬಿಡಿ. ನೀವು ಯಾವತ್ತೂ ಹೇಳ್ತೀನಿ, ನೀವು ಒಂದು ಸತಿ ಪೇ ಆದರೆ ಅದು 1 ಮಂತಿವರೆಗೂ ಇದ್ದೇ ಇರುತ್ತೆ, 200% ಅದು ಇದ್ದೇ ಇರುತ್ತೆ. ಅದು ಯಾವುದೇ ಕಾರಣಕ್ಕೂ ನೀವು ಇವತ್ತು ಪೇ ಮಾಡಿದ್ರೆ ಆಟೋ ಪೇ ಆನ್ ಆಗೋಯ್ತು, ಬಟ್ ಇವತ್ತೇ ಆಫ್ ಮಾಡಿಬಿಟ್ರೆ ಪೇಮೆಂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ, ನಿಮ್ಗೆ ಇವತ್ತು ಆಫ್ ಆಗಿಬಿಡುತ್ತೆ ಅನ್ನೋ ಸೀನ್ಸೇ ಇಲ್ಲ. ಅದು ಫಸ್ಟ್ ಮಂತ್ ನೀವೇನು ಪೇ ಮಾಡಿರ್ತೀರಲ್ಲ ಅದು ಕ್ಯಾರಿ ಫಾರ್ವರ್ಡ್ ಆಗಿ ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಆಟೋಮೆಟಿಕ್ಕಾಗಿ ಆಟೋ ಪೇ ಆಫ್ ಮಾಡಿದ್ರು 1 ಮಂತು ನೀವು ಆರಾಮಾಗಿ ನೋಡ್ಬೋದು. ಸೊ ನೀವು ಎಷ್ಟು ಮಂತಿಗೆ ಪ್ಲ್ಯಾನ್ ತಗೊಂಡಿರ್ತೀರೋ ಅಷ್ಟು ಮಂತು ನೀವು ಆರಾಮಾಗಿ ನೋಡ್ಬೋದು. 1 ಮಂತ್ ಅಂತಲ್ಲ, 3 ಮಂತ್ಸ್. ಇವಾಗ ಜಿಯೋ ಹಾಟ್ಸ್ಟಾರ್ಗೆ ಹೋಗ್ತೀರಾ, 3 ಮಂತ್ಸ್ ಪ್ಲ್ಯಾನ್ ತಗೋತೀರ, ಆಟೋ ಪೇ ಕೇಳುತ್ತೆ, ಆಟೋ ಪೇ ಕೊಟ್ಬಿಡ್ತೀರಾ. ಸೊ ಇವಾಗ ಸಡನ್ನಾಗಿ ಆಫ್ ಮಾಡ್ಬೇಕು, ಯಾಕಂದರೆ 3 ತಿಂಗಳಾದಮೇಲೆ ನಿಮಗೆ ನೆನಪಿರಲ್ಲ ಅದು ಆಟೋ ಪೇ ಆಫ್ ಮಾಡೋಕ್ಕೆ. ಸೊ ಏನು ಮಾಡಿ, ಆಟೋ ಪೇ ಆಫ್ ಮಾಡಿಬಿಡಿ. 3 ತಿಂಗಳು ಆರಾಮಾಗಿ ಓಡುತ್ತೆ, ಟೆನ್ಷನೇ ಬೇಡ. 3 ತಿಂಗಳು ಏನು ತಗೊಂಡಿರ್ತೀರ ನೀವು ಅದು ಆರಾಮಾಗಿ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಟೆನ್ಷನ್ ಬೇಡ, ಆರಾಮಾಗಿ ನೋಡ್ಬೋದು. ಸೊ ಇದು ಆಟೋ ಪೇ ಒಂದಿದು. ಈಗ ಸುಮಾರು ಜನ ಏನಂತ ಕನ್ಫ್ಯೂಸ್ ಆಯ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವತ್ತು ನೆಟ್ಫ್ಲಿಕ್ಸ್ ಬೇಕು, ನೆಟ್ಫ್ಲಿಕ್ಸ್ ತಗೋತೀನಿ, 1 ಮಂತಿಗೆ 199 ಕೊಟ್ಟು ತಗೊಂಡಿದ್ದೀನಿ. ಸೊ ಓಕೆ, 1 ಮಂತ್ ಆಗಿದ ತಕ್ಷಣ ನಾನು ಆಫ್ ಮಾಡಬೇಕು ಆಟೋ ಪೇನ. ಇವಾಗ ಆಫ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಇವತ್ತೇ ಸ್ಟಾಪ್ ಆಗ್ಬಿಡುತ್ತೆ ನೆಟ್ಫ್ಲಿಕ್ಸು. ಇಲ್ಲ ಗಾಯ್ಸ್, ಈ ಥರ ಆಗೋಕ್ಕೆ ಚಾನ್ಸೇ ಇಲ್ಲ, ಈ ಥರ ಆಗೋದು ಇಲ್ಲ. ಆಟೋ ಪೇ ಎಂತಕ್ಕೆ ಕೊಡ್ತೀರಾ ಅಂದರೆ, ನೆಕ್ಸ್ಟ್ ಮಂತಿಂದ ವಿತೌಟ್ ಮೈ ಪರ್ಮಿಷನ್ ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದ್ದಾಗ ನೀವು ಎಳ್ಕೋಬೋದು ಅಂತ ಒಂದು ಪರ್ಮಿಷನ್ ಕೊಟ್ಟಂಗೆ. ಸೊ ಆ ಡೇಟಿಗೆ ಮಾತ್ರ ಪರ್ಮಿಷನ್ ಕೊಟ್ಟಂಗೆ. ಸೊ ಪ್ರತಿ ತಿಂಗಳು 1ನೇ ತಾರೀಕು ಇದನ್ನ ನೀವು ಎಳಕೊಳ್ಳಿ, ದುಡ್ಡನ್ನ 199 ರೂಪೀಸ್ ಎಳಕೊಳ್ಳಿ ಅಂತ. ಅವ್ರು 3ನೇ ತಾರೀಕು ಎಳ್ಕೊಳಕ್ಕಾಗಲ್ಲ, 4ನೇ ತಾರೀಕು ಎಳ್ಕೊಳಕ್ಕಾಗಲ್ಲ, ಅದಕ್ಕೆ ಬೇರೆ ಥರ ಪರ್ಮಿಷನ್ ತಗೋಬೇಕು. ಆ ರೀತಿ ಇರುತ್ತೆ. ಸೊ ನೀವು ಇವಾಗ ಆಟೋ ಪೇ ಆಫ್ ಮಾಡಿದ್ರೆ ನಿಮಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡ್ದಂಗೆ ಅವ್ರಿಗೆ.
ಈ ಮಂತದ್ದು ಆಲ್ರೆಡಿ ಕೊಟ್ಬಿಟ್ಟಿರ್ತೀರ 199 ರುಪೀಸು. ಸೊ ಅದ್ರ ಯಾವುದೇ ಕಾರಣಕ್ಕೂ ಆ ಥರ ಪ್ರಾಬ್ಲಮ್ಸ್ ಆಗೋಲ್ಲ. ಸೊ ನೀವು ಆರಾಮಾಗಿ ಆಟೋಮೆಟಿಕ್ಕಾಗಿ ತಗೊಂಡಿದ್ರು ಹೋಗಿ ಚೆಕ್ ಮಾಡಿ ಆಟೋಪೇನ ಆಫ್ ಮಾಡ್ಬೋದು. ಗೂಗಲ್ ಪೇಲೂ ಆಟೋಪೇ ಸಪ್ರೇಟ್ ಒಂದು ಕಾಲಮ್ ಇದೆ, ಅಲ್ಲೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಯಾವುದೆಲ್ಲ ಆಟೋಪೇಗೆ ಕನೆಕ್ಟ್ ಆಗಿದೆ ಅಂತ ತೋರಿಸುತ್ತೆ. ನೆಟ್ಫ್ಲಿಕ್ಸಲ್ಲೂ ನೆಟ್ಫ್ಲಿಕ್ಸ್ ಅಂತೀನಿ, ಇದು ಫೋನ್ಪೇಯಲ್ಲೂ ಆಟೋಪೇ ಸಪ್ರೇಟಾಗಿ ಒಂದು ಆಪ್ಷನ್ ಇದೆ. ಸರ್ಚಿಗೆ ಹೋಗಿ ಆಟೋಪೇ ಅಂತ ಹೊಡೆದ್ರೆ ಆಟೋಪೇ ಬರುತ್ತೆ. ಅದರಲ್ಲೂ ಕೂಡ ಪಾಸು ಮಾಡ್ಬೋದು, ಆಫು ಮಾಡ್ಬೋದು, ಅಥವಾ ನೆಕ್ಸ್ಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಆ ಥರ ಏನೇನೋ ಫೀಚರ್ಸ್ ಇದೆ. ಡಿಲೀಟು ಕೂಡ ಮಾಡ್ಬೋದು. ಸೊ ಎಲ್ಲ ಅದರಲ್ಲೂ ಪೇಟಿಎಮ್ಮಲ್ಲೂ ಇದೆ. ಸೊ ಪೇಟಿಎಮ್ ಜಾಸ್ತಿ ಯೂಸ್ ಮಾಡಬೇಡಿ. ನನ್ನ ಕೇಳೋದಾದರೆ ಗೂಗಲ್ ಪೇಲಿ ಈಸಿಯಾಗಿ ಸಿಕ್ಬಿಡುತ್ತೆ, ಫೋನ್ಪೇಲಿ ಸರ್ಚ್ ಮಾಡಿದ ತಕ್ಷಣ ಸಿಕ್ಬಿಡುತ್ತೆ. ಇವೆರಡರಲ್ಲಿ ಯೂಸ್ ಮಾಡಿ. ಆಮೇಲೆ ಡೈರೆಕ್ಟ್ ಬ್ಯಾಂಕಲ್ಲಿ ಆಟೋಪೇ ಕೇಳುತ್ತೆ. ಸೊ ಅದು ಕೊಟ್ಟಾಗ ಹುಷಾರಾಗಿ ಕೊಡಿ, ಡೈರೆಕ್ಟು ಬ್ಯಾಂಕು ಕೊಡಬೇಡಿ ಆಟೋಪೇ. ಏನಕ್ಕೆ ಅಂದರೆ ಡೈರೆಕ್ಟ್ ಬ್ಯಾಂಕ್ಗಳಲ್ಲಿ ಕೆಲವೊಂದರಲ್ಲಿ ತುಂಬ ರಿಸರ್ಚ್ ಮಾಡಬೇಕು, ತುಂಬ ಹೋಗಿ ಹುಡುಕಬೇಕು, ತುಂಬ ಪ್ರೊಸೀಜರ್ಸ್ ಇರುತ್ತೆ. ಸೊ ಅದರದ್ದೇ ಆದ ನೆಟ್ ಬ್ಯಾಂಕಿಂಗ್ ಆ್ಯಪ್ ಇರಬೇಕು. ಸೊ ಆವಾಗ ನೀವು ಹೋಗಿ ಅದರಲ್ಲಿ ಆಟೋಪೇ ಅನ್ನೋದನ್ನು ಸರ್ಚ್ ಮಾಡಿ, ಅಥವಾ ಆಟೋಪೇ ಹುಡುಕಿ ಆಟೋಪೇಲಿ ಹೋಗಿ ಕ್ಯಾನ್ಸಲ್ ಮಾಡಬೇಕು. ಫೋನ್ಪೇ, ಗೂಗಲ್ ಪೇ, UPI ಐಡಿಗಳಲ್ಲೇ ಆದಷ್ಟು ಆಟೋಪೇ ಕೊಡಿ. ಆವಾಗ ಈಸಿಯಾಗಿ ನಿಮಗೆ ಬ್ರೇಕ್ ಮಾಡ್ಕೋಬೋದು. ಸೊ ಗಾಯ್ಸ್, ಇವತ್ತಿಂದ ಇಷ್ಟ ಆಗಿತ್ತು. ಸೊ ಪ್ರೀತಮ್ ಆ್ಯಂಡ್ ಪೆಟ್ರೋ ಅನ್ನೋದನ್ನ ದಯವಿಟ್ಟು ರಿಕ್ವೆಸ್ಟು. ಸೊ ನಾನು ಯಾವುದೇ ಮೂವೀಸ್ ಯಾವುದೇ ಸೀರೀಸ್ ದಯವಿಟ್ಟು ಹೋಗಿ ನೋಡಿ ಅಂತಲ್ಲ, ಇದೊಂದು ರಿಕ್ವೆಸ್ಟು. ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿಲ್ಲ ಅಂದರೆ ನಾನು ಇಷ್ಟೊಂದು ಹೇಳ್ತಾನೆ ಇರಲಿಲ್ಲ, ನಾನು ರಿವ್ಯೂನೂ ಕೊಡ್ತಾ ಇರಲಿಲ್ಲ. ಚೆನ್ನಾಗಿಲ್ಲ ಅಂದರೆ ನಾನೇ ಸುಮ್ಮನೆ ಆಗೋಯ್ತಿದ್ದೆ. ನೆಕ್ಸ್ಟ್ ಲೆವೆಲ್ ಕ್ರೇಜಿಯಾಗಿದೆ. 6 ಎಪಿಸೋಡ್ಸು ಎಲ್ಲೂ ಬೇಜಾರಾಗಲ್ಲ, ಆರಾಮಾಗಿ ನೋಡ್ಬೋದು. ಹೋಗಿ ಫ್ಯಾಮಿಲಿ ಜೊತೆ ನೋಡಿ, ಎಂಟರ್ಟೈನ್ಮೆಂಟ್ ಇರಲಿ. ಆಮೇಲೆ ನಾನು ಪ್ರತಿಯೊಂದು ವೀಡಿಯೋಸಲ್ಲಿ ಹೇಳೋ ಥರ ನೈಟ್ ಹೊತ್ತು ಈ ಥರದೊಂದು ಎಪಿಸೋಡ್ಸ್ನ ಡೈಲಿ ಒಂದೊಂದು ಎಪಿಸೋಡ್ಸು ಫ್ಯಾಮಿಲಿ ಜೊತೆ ಕೂತು ನೋಡಿ ಫನ್ ಮಾಡ್ಕೊಂಡು ಹೋಗಿ ಮಲ್ಕೊಳ್ಳಿ. ಯಾಕೆ ಅಂದರೆ ಫ್ಯಾಮಿಲಿಗೂ ಇವಾಗ ಫಾರ್ ಎಕ್ಸಾಂಪಲ್ ಅಪ್ಪ ಅಮ್ಮ ಅಜ್ಜಿ ತಾತ ಒಂದು ಸ್ವಲ್ಪ ಬೇರೆ ಥರ ಟೆನ್ಷನ್ ಇರುತ್ತೆ, ಅಪ್ಪ ಅಮ್ಮಂಗೆ ಒಂಥರ ಬೇರೆ ಥರ ಟೆನ್ಷನ್ ಇರುತ್ತೆ. ಅಪ್ಪಂಗೆ ಬಿಸ್ನೆಸ್ ಟೆನ್ಷನ್ ಅಥವಾ ಕೆಲಸ ಟೆನ್ಷನ್ ಇದ್ದರೆ ಅಮ್ಮನಿಗೆ ಮನೆಗೆ ಟೆನ್ಷನ್, ಆ ಟೆನ್ಷನ್ ಈ ಟೆನ್ಷನ್ ಇರುತ್ತೆ. ಆಮೇಲೆ ಯಾರು ಬ್ರದರ್ಸ್ ಸಿಸ್ಟರ್ಸ್ ಇದ್ದರೆ ಸ್ಟಡೀಸು ಅದು ಇದು ಅಂತ ಒಂದು ಸ್ವಲ್ಪ ಬೆಳಗ್ಗೆಯಿಂದ ಬ್ರೈನು ವಾಶೌಟ್ ಆಗಿರುತ್ತೆ. ಅವಾಗ ಏನು ಮಾಡಬೇಕು, ನೀವೆಲ್ಲರನ್ನೂ ಒಂದು ಕಡೆ ಗುಡ್ಡೆ ಹಾಕೊಂಡು ಕುಣಿಸ್ಕೊಂಡು ಓಕೆ ಫೈನ್ ಒಂದು ಹಾಫ್ ಆನ್ ಅವರ್ ಕೂತ್ಕೊಳ್ಳಿ ಅಂದ್ಬಿಟ್ಟು ಒಂದು ಎಪಿಸೋಡ್ಸ್ನ ನೋಡಿ ಫನ್ ಮಾಡಿ ಓಕೆ ಸಖತ್ತಾಗಿತ್ತು ಅಂದ್ಬಿಟ್ಟು ಹೋಗಿ ಮಲ್ಕೊಳ್ಳಿ. ಅವಾಗ ನೆಮ್ಮದಿಯಾಗಿರುತ್ತೆ. ಬೆಳಿಗ್ಗೆ ಒಂಥರ ಫ್ರೆಶ್ ಮೂಡಲ್ಲಿ ವೇಕಪ್ ಆಯ್ತೀರಾ, ಒಂಥರ ಬೇರೆ ಥರನೇ ಇರುತ್ತೆ ನಿಮ್ಮದು ಮೈಂಡು. ಸೊ ನೀವು ನೈಟು ಏನೋ ಒಂದು ಯೋಚನೆ ಮಾಡ್ಕೊಂಡು ಈ ಥರ ಎಲ್ಲ ಎಕ್ಸ್ಟ್ರಾಡಿನರಿ ಥಿಂಕಿಂಗ್ ಮಾಡ್ಕೊಂಡು ಹೋಗಿ ಮಲ್ಕೊಂಡಾಗ ಒಂದು ಸ್ವಲ್ಪ ಬೆಳಿಗ್ಗೆನೂ ಎದ್ದೇಳೋಕ್ಕೆ ಮೂಡ್ ಆಫ್ ಆದಂಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಎಪಿಸೋಡ್ಸ್ನ ದಯವಿಟ್ಟು ನೈಟ್ ಟೈಮು ಫ್ಯಾಮಿಲಿ ಜೊತೆ ಒಂದೊಂದು ಎಪಿಸೋಡ್ ನೋಡ್ಬಿಟ್ಟು ಮಲ್ಕೊಂಡ್ರು ಪೀಸಾಗಿರುತ್ತೆ. ನೀವು ಒಂದು ಎಪಿಸೋಡ್ ನೋಡಿದ್ಮೇಲೆ ಅದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಏನಾರು ಇದ್ದರೆ ಒಂದು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿ. ನೀವು ಮಲಗೋದು 10 ಗಂಟೆ ಅಂದರೆ ಒಂದು 7 ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ಮುಗಿದೋಗುತ್ತೆ. ಮುಗಿದಿದ್ದ ತಕ್ಷಣ ಆರಾಮಾಗಿ ಹೋಗಿ ಮಲ್ಕೋಬೋದು. 9 ಗಂಟೆ ಅಂದರೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ. ಸೊ ಯಾವತ್ತೂ ಆಗಲಿ ಗೈಸ್, ಒಂದು ವಾರದಲ್ಲಿ ಒಂದು ಸ್ವಲ್ಪ ಟೈಮು ಪೇರೆಂಟ್ಸ್ಗೆ ಫ್ಯಾಮಿಲಿಗೆ ಅಂತಲೇ ಕೊಡಿ. ಆವಾಗ ಅಥವಾ ಒಂದು ದಿನ ಕಂಪ್ಲೀಟಾಗಿ ಕೊಟ್ರೂ ಖುಷಿನೇ. ಸೊ ಆವಾಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಬಾಂಡಿಂಗ್ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಗೈಸ್, ಸ್ವಲ್ಪ ಮೂವಿ ಬಿಟ್ಟು ಎಕ್ಸ್ಟ್ರಾ ಥಿಂಗ್ಸ್ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ಟೆ ಇವತ್ತು. ಬಟ್ ಮೂವಿ ರಿಲೇಟೆಡು ಸೀರೀಸ್ ರಿಲೇಟೆಡೇ ಮಾತಾಡಿದ್ದೀನಿ ಅಂತ ಅನ್ಕೊಳ್ತಾ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತೇನೆ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್ ಗೈಸ್. ಟೇಕ್ ಕೇರ್, ಬೈ ಗೈಸ್, ಸೈನಿಂಗ್ ಆಫ್.